ಇನ್ನು ಹೊಸ ವರ್ಷಕ್ಕೆ ಕೋವಿಡ್ ಮಾರ್ಗಸೂಚಿ ಬರೋದು ಡೌಟ್ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಈಗಾಗಲೇ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಕಡಿವಾಣ ಹಾಕ್ತಾರಾ ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿಯೇ ಜನರಲ್ಲೂ ಕೂಡ ಮೂಡ್ತಾ ಇದೆ, ವ್ಯಾಪಾರಸ್ಥರು ಕೂಡ ಮೂಡ್ತಾ ಇದೆ. ಆದರೆ ನ್ಯೂ ಇಯರ್ ಸೆಲೆಬ್ರೇಷನ್ಸ್ಗೆ ಕಡಿವಾಣ ಸದ್ಯಕ್ಕಿಲ್ಲ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಕಾದು ನೋಡುವ ತಂತ್ರಕ್ಕೆ ಮುಂದಾಗಿರುವಂಥ ತಜ್ಞರು ಸದ್ಯಕ್ಕೆ ಏಕಾಏಕಿ ಯಾವುದೇ ನಿರ್ಧಾರ ಮಾಡೋದು ಬೇಡ, ಪರಿಸ್ಥಿತಿಯನ್ನು ಮತ್ತೊಮ್ಮೆ ಅವಲೋಕನ ಮಾಡೋಣ. ಮುಂದಿನ ಒಂದು ವಾರ ಕೋವಿಡ್ ಮಾನಿಟರಿಂಗನ್ನು ಮಾಡಲಾಗುತ್ತೆ. ಅದಾದ ಬಳಿಕ ರಾಜ್ಯದಲ್ಲಿನ ಕೋವಿಡ್ ಏರಿಕೆ ನೋಡಿಕೊಂಡು ಯಾವ ರೀತಿ ಕೋವಿಡ್ ಇದೆ, ಅದರ ಪರಿಸ್ಥಿತಿ ಹೇಗಿದೆ ಅದನ್ನು ನೋಡಿ ಮುಂದಿನ ವಾರ ಮತ್ತೊಂದು ಸಭೆ ನಡೆಸೋದಕ್ಕೆ ನಿರ್ಧಾರ ಮಾಡಲಾಗಿದೆ. ರಾಜ್ಯ ಸರ್ಕಾರ ಹಾಗೂ ತಜ್ಞರ ಸಮಿತಿಯಿಂದ ಈ ರೀತಿ ಸಭೆ ಮಾಡೋದಕ್ಕೆ ನಿರ್ಧಾರ ಮಾಡಿದೆ. ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿಯಿಂದ ಈ ರೀತಿಯಾದಂಥ ಶಿಫಾರಸು ಈಗಾಗಲೇ ರಾಜ್ಯ ಸರ್ಕಾರಕ್ಕಿದೆ. ಕೋವಿಡ್ ಏರಿಕೆ ಕಂಡುಬಂದರೆ ಮಾತ್ರ ಕಟ್ಟುನಿಟ್ಟಿನ ಕ್ರಮ, ಕೋವಿಡ್ ಏರಿಕೆಯಿಂದ ಪರಿಗಣಿಸಿ ನಿರ್ಬಂಧ ವಿಧಿಸೋದಕ್ಕೆ ಚಿಂತನೆ ಮಾಡಲಾಗ್ತಾ ಇದೆ. ಹೀಗಾಗಿ ಸದ್ಯಕ್ಕೆ ಹೊಸ ವರ್ಷಕ್ಕೆ ಏಕಾಏಕಿ ಮಾರ್ಗಸೂಚಿ ಬರೋದು ಅನುಮಾನ ಅನ್ನುವಂಥ ಒಂದಿಷ್ಟು ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇನ್ನು ಈ ಸೆಲೆಬ್ರೇಷನ್ ಸದ್ಯಕ್ಕೆ ಯಾವುದೇ ರೀತಿಯಂಥ ಕಡಿವಾಣ ಹಾಕುವಂಥ ಸಾಧ್ಯತೆಗಳು ಕಂಡುಬರ್ತಾ ಇಲ್ಲ. ಕಾದು ನೋಡುವ ತಂತ್ರಕ್ಕೆ ಮುಂದಾಗಿರುವಂಥ ತಜ್ಞರು ಇವರೆಲ್ಲರೂ ಕೂಡ ಸಭೆ ಮಾಡಿದ್ದಾರೆ. ಸಭೆ ಮಾಡಿ ಇಲ್ಲಿನ ಸ್ಥಿತಿಗತಿಗಳನ್ನು ಮೊದಲಿಗೆ ಅವಲೋಕನ ಮಾಡೋಣ. ಪಕ್ಕದ ಕೇರಳದಲ್ಲಿ ಪರಿಸ್ಥಿತಿ ಬೇರೆ ಇರ್ಬೋದು. ಈಗಾಗಲೇ ಕೊರೋನಾ ಕೂಡ ಅಷ್ಟೇ ವೇಗವಾಗಿ ಹರಡ್ತಾ ಇದೆ, ಅದರಲ್ಲಿ ಅನುಮಾನ ಇಲ್ಲ. ಆದರೆ ಅದನ್ನು ನಿಯಂತ್ರಣ ಮಾಡೋದಕ್ಕೆ ಬೇಕಾದಂಥ ಸೂಕ್ತ ಕ್ರಮಗಳು, ಅಗತ್ಯ ತಂತ್ರಜ್ಞಾನಗಳು, ಜೊತೆಗೆ ಎಲ್ಲ ಸೌಕರ್ಯಗಳಿದೆ. ಮುಂದಿನ ಒಂದು ವಾರ ನೋಡಿ, ಅದಾದ ನಂತರ ಮಾನಿಟರ್ನ ಮಾಡಿ ಅಸೆಸ್ ಮಾಡಿ ಮುಂದೆ ಯಾವ ರೀತಿ ಹಬ್ಬೋದು, 2 ವಾರ 3 ವಾರ ಅಥವಾ ವರ್ಷಾಂತ್ಯಕ್ಕೆ ಎಷ್ಟು ಪ್ರಮಾಣದಲ್ಲಿ ಇದು ಹಬ್ಬತ್ತೆ ಅದರ ಅಂದಾಜು ಕೂಡ ಈ ತಾಂತ್ರಿಕ ಸಲಹಾ ಸಮಿತಿ ಖಂಡಿತವಾಗ್ಲೂ ಇರುತ್ತೆ. ಪ್ರತಿ ಒಂದು ವಾರಕ್ಕೆ ಎಷ್ಟು ಕೇಸ್ಗಳು ದೊಡ್ಡದಾಗ್ಬೋದು ಅಥವಾ ಪರಿಸ್ಥಿತಿ ಎಷ್ಟು ವಿಷಮವಾಗ್ಬೋದು, ಎಷ್ಟು ಗಂಭೀರವಾಗ್ಬೋದು, ಇದೆಲ್ಲದರ ಸಂಪೂರ್ಣವಾದಂಥ ಅನಾಲಿಸಿಸನ್ನು ಈ ತಾಂತ್ರಿಕ ಸಮಿತಿ ಮಾಡ್ತಾ ಇರುತ್ತೆ. ಹೀಗಾಗಿ ಇದೆಲ್ಲವನ್ನು ಕೂಡ ನೋಡಿ ಮುಂದಿನ ವರ್ಷ ಯಾವ ರೀತಿ ವರ್ಷಾಂತ್ಯ ಇರುತ್ತೆ ಅದನ್ನು ನೋಡಿ ಮುಂದಿನ ದಿನಗಳಲ್ಲಿ ಮಾಡೋಣ, ಆ ನಂತರ ನಿರ್ಬಂಧ ವಿಧಿಸೋಣ ಅನ್ನೋಂಥ ಮಾಹಿತಿ ಲಭ್ಯವಾಗ್ತಾ ಇದೆ.